ಬ್ರೇಕಿಂಗ್ ಸುದ್ದಿ ಅಂತ ಹೇಳಿ ಸ್ಟಾರ್ಟ್ ಆಯ್ತಂತೆ. ಕೆಲವರಿಗೆ ಆಶ್ಚರ್ಯ ಆಯ್ತಂತೆ, ಕೆಲವರಿಗೆ ತಮಾಷೆ ಅನ್ನಿಸ್ತಂತೆ, ಕೆಲವರಿಗೆ ಇವನ್ಗೇನೋ ತಲೆ ಕೆಟ್ಟಿರ್ಬೋದು ಅನ್ಸ್ತಂತೆ, ಇನ್ನ ಕೆಲವ್ರಿಗೆ ಬೆಲೆ ಬಾಳೋ ಕಾರನ್ನ ಯಾರಾದ್ರೂ ಮಣ್ಣು ಮಾಡ್ತಾರಾ ಅನ್ಸ್ತಂತೆ, ಇನ್ನ ಕೆಲವರು ಯಾರಿಗಾದ್ರೂ ದಾನ ಮಾಡ್ಬೋದಿತ್ತಲ್ವಾ ಅಂತ ಅನ್ಕೊಂಡ್ರಂತೆ. ಅದೇ ದಿನದಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇರ್ತಾರೆ, ಅದೇ ದಿನದಲ್ಲಿ ಲಕ್ಷಾಂತರ ಜನ ಬದುಕಿಗೋಸ್ಕರ ಹೋರಾಡ್ತಾ ಇರ್ತಾರೆ. ಸಾಯೋ ಪ್ರತಿ ಜನ ಕಣ್ಣು ಅಥವಾ ಅವರ ಅಂಗಾಂಗಗಳನ್ನು ದಾನ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಜೀವ ಉಳಿಯೋದಕ್ಕೆ ಸಹಾಯ ಆಗುತ್ತೆ. ನಮಸ್ತೆ. ರಾಜಮ್ಮ ಡಿ.ಕೆ ಅವರು ಬರೆದಿರುವಂತಹ ಪುಸ್ತಕ ಒಂದು ಕತೆ ಹೇಳ ಸ್ಫೂರ್ತಿದಾಯಕ ಕಥೆಗಳು. ಈ ಪುಸ್ತಕದಿಂದ ನಮ್ಮ ಮುಂದಿನ ಕಥೆಯನ್ನ ನಾವು ಇವಾಗ ಓದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಈ ಕಥೆನ ಸಾಧ್ಯವಾದಷ್ಟು ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳುಗಳಿಗೆ ಹೇಳ್ತಾ ಹೋಗಿ. ಏನು ಈ ಕತೆ ಅಂತ ಬಂದರೆ, ಬದುಕಿದ್ದಾಗ ಕೊಡಲಾಗದಿದ್ದರೂ, ಬದುಕಿದ್ದಾಗ ಕೊಡಲಾಗದಿದ್ದರೂ ಏನು, ಬದುಕಿದ್ದಾಗ ಕೊಡಲಾಗದೇ ಇದ್ದರೆ ಅಟ್ಲೀಸ್ಟ್ ಸತ್ ಮೇಲೆ ಆದರೂ ಕೊಡ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ. ಏನಿರ್ಬೋದು ನೋಡೋಣ. ಒಂದಿನ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಒಂದು ಸುದ್ದಿಗೋಷ್ಠಿನ ಕರೆದ್ರಂತೆ. ಎಲ್ಲ ಮೀಡಿಯಾದವ್ರನ್ನೆಲ್ಲ ಕರೆದು ಅವ್ರಿಗೆ ಅವರ ಸ್ನೇಹಿತರು ಎಲ್ಲರನ್ನೂ ಕರೆದ್ರಂತೆ. ಕರೆದ್ಬಿಟ್ಟು ಹೇಳಿದ್ರಂತೆ, ನನಗೆ ವಯಸ್ಸಾಗಿದೆ, ನಾನಿನ್ನು ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ, ಹಾಗಾಗಿ ನನ್ನ ಅಚ್ಚುಮೆಚ್ಚಿನ ಕಾರನ್ನು ಬಿಟ್ಟು ಸಾಯೋಕ್ಕೆ ನಾನು ರೆಡಿ ಇಲ್ಲ, ನನ್ನ ಕಾರನ್ನ ಬಿಟ್ಟು ಸಾಯಕ್ಕೆ ನನ್ನ ಕೈಲಾಗ್ತಾ ಇಲ್ಲ, ಹಾಗಾಗಿ ಎಲ್ಲರಿಗೂ ಈಗಲೇ ಹೇಳ್ತಾ ಇದ್ದೀನಿ, ನಾನು ಸತ್ತ ಮೇಲೆ ನನ್ನ ಸಮಾಧಿಯ ಜೊತೆಯಲ್ಲೇ ನನ್ನ ಕಾರನ್ನು ಕೂಡ ಸಮಾಧಿಗೆ ಹಾಕಬೇಕು, ಇದೇ ನನ್ನ ಮಹದಾಸೆ ಅಂತ ಹೇಳಿದ್ರಂತೆ. ನಾನು ಸಾಯುವ ಮುನ್ನ ಈ ಕಾರನ್ನು ಹೂಳೋಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ಹಾಗಾಗಿ ಒಂದು ದಿನಾಂಕ ಮತ್ತು ಸ್ಥಳವನ್ನು ಕೂಡ ನಾನು ಗೊತ್ತುಪಡಿಸಿದ್ದೀನಿ, ನೀವೆಲ್ಲರೂ ಅಲ್ಲಿಗೆ ಬರಬೇಕು, ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಆ ಕಾರನ್ನು ಫಸ್ಟು ಸಮಾಧಿಗೆ ಹಾಕಿ ನಾನೇ ನನ್ನ ಕೈಯಾರೆ ಅದನ್ನು ಊತಾಕ್ಬಿಡ್ತೀನಿ. ಅಂದರೆ ಕಾರನ್ನು ನಾನು ಊತಾಕಿದ್ದಾದ ಮೇಲೆ ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ, ಅದ್ರ ಪಕ್ಕದಲ್ಲೇ ನನಗೊಂದು ಸಮಾಧಿ ಮಾಡಬೇಕು ಅಂತ ಹೇಳಿದ್ರಂತೆ. ಎಂತೆಂಥ ಆಸೆಗಳಿರುತ್ತೆ ಅಲ್ವಾ, ಹೇಳಿದ್ರಂತೆ. ಆಗ ಇಮಿಡಿಯೇಟ್ ಮೀಡಿಯಾದಲ್ಲಿ ಬ್ರೇಕಿಂಗ್ ಸುದ್ದಿ ಅಂತ ಹೇಳಿ ಸ್ಟಾರ್ಟ್ ಆಯ್ತಂತೆ. ಕೆಲವರಿಗೆ ಆಶ್ಚರ್ಯ ಆಯ್ತಂತೆ, ಕೆಲವರಿಗೆ ತಮಾಷೆ ಅನ್ನಿಸ್ತಂತೆ, ಕೆಲವರಿಗೆ ಇವನ್ಗೇನೋ ತಲೆ ಕೆಟ್ಟಿರ್ಬೋದು ಅನ್ಸ್ತಂತೆ, ಇನ್ನು ಕೆಲವ್ರಿಗೆ ಬೆಲೆ ಬಾಳೋ ಕಾರನ್ನ ಯಾರಾದರೂ ಮಣ್ಣು ಮಾಡ್ತಾರಾ ಅನ್ಸ್ತಂತೆ, ಇನ್ನು ಕೆಲವರು ಯಾರಿಗಾದ್ರೂ ದಾನ ಮಾಡ್ಬೋದಿತ್ತಲ್ವಾ ಅಂತ ಅನ್ಕೊಂಡ್ರಂತೆ, ಇನ್ನು ಕೆಲವರು ಮಾರಾಟ ಮಾಡ್ಬೋದಿತ್ತಲ್ವಾ, ಬಂದಿರೋ ಹಣದಿಂದ ಸಮಾಜಕ್ಕಾದರೂ ಏನಾದರೂ ಉಪಯೋಗ ಮಾಡ್ಬೋದಿತ್ತಲ್ವಾ ಅಂತ ಅವರವರ ಮನಸ್ಸಿಗೆ ತೋಚಿದಂತೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ. ಈ ಕೋಟ್ಯಾಧಿಪತಿ ಅನೌನ್ಸ್ ಮಾಡಿದಂಥ ದಿನ ಮತ್ತು ಜಾಗಕ್ಕೆ ಆ ದಿನ ಬಂತಂತೆ. ಆ ದಿನ ಮತ್ತು ಆ ಜಾಗಕ್ಕೆ ಎಲ್ಲರೂ ಜನ ಬಂದ್ರಂತೆ. ನೇರ ಪ್ರಸಾರ ಮಾಡಬೇಕು ಇವತ್ತು ಮಾಧ್ಯಮದಲ್ಲಿ ಅಂತ ಎಲ್ಲರೂ ಬಂದ್ರಂತೆ. ಕಾರನ್ನೆಲ್ಲ ಅಲ್ಲಿ ತಂದು ನಿಲ್ಲಿಸಿದ್ರಂತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ನಂತೆ ಕೋಟ್ಯಾಧಿಪತಿ. ಇಡೀ ಮೀಡಿಯಾ ಎಲ್ಲ ಕವರ್ ಮಾಡ್ತಾ ಇದ್ರಂತೆ. ಇದೊಂದು ದೊಡ್ಡ ಸುದ್ದಿ ಅಂತ ಹೇಳಿ ಕವರ್ ಮಾಡ್ತಿದ್ರಂತೆ, ಲೈವ್ ರೆಕಾರ್ಡ್ ಆಗಬೇಕು ಅಂತ. ಆಗ ಅವನು ಕಾರನ್ನ ಇನ್ನೇನು ಒಳಗಡೆ ಹಾಕಬೇಕು ಅಂತ ಹೇಳಿ ಹಾಕಕ್ಕೆ ಹೋದಾಗ ಕೋಟ್ಯಾಧಿಪತಿ ಇಲ್ಲ ತಡೀರಿ ಬೇಡ ಕಾರನ್ನ ಕೆಳಗಡೆ ಹಾಕಬೇಡಿ, ಏನು ಹಾಕಬೇಡಿ ಅಂತ ಹೇಳಿದ್ರಂತೆ. ಇದನ್ನ ಕೇಳ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗಿಬಿಟ್ರಂತೆ. ತಕ್ಷಣ ಯಾರೆಲ್ಲ ಬಂದಿದ್ರು ಮೀಡಿಯಾದವರು ಅವರೆಲ್ಲರೂ, ಏನು ಹೇಳ್ತಾ ಇದ್ದೀರಾ ನೀವು, ಮತ್ತೆ ಯಾಕೆ ಅವತ್ತು ಹೇಳಿದ್ದು, ಈ ದಿನ ನಮ್ಮನ್ನು ಯಾಕೆ ಕರ್ಸಿದ್ರಿ, ನಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಕರ್ಸಿದ್ರಾ, ನೀವು ಯಾಕೆ ಅವತ್ತು ಸುಳ್ಳು ಹೇಳಿದ್ರಿ, ನಮಗೆ ತಮಾಷೆ ಮಾಡಿದ್ರಾ, ನೀವು ತಮಾಷೆ ಮಾಡೋಕ್ಕೆ ಒಂದು ಲಿಮಿಟ್ ಇಲ್ವಾ ಅಂತ ಜನ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ. ಅದರಲ್ಲೂ ಮೀಡಿಯಾದವರು ನಮ್ಮ ಕೆಲಸ ವೇಸ್ಟ್ ಮಾಡಿದ್ರಿ, ನಾವು ಸುಳ್ಳು ಸುದ್ದಿನ ಸ್ಪ್ರೆಡ್ ಮಾಡಂಗೆ ಮಾಡಿಬಿಟ್ರಿ ಅಂತೆಲ್ಲ ಇವ್ರಿಗೆ ಹೇಳಕ್ಕೆ ಶುರು ಮಾಡಿದ್ರಂತೆ. ಆಗ ಕೋಟ್ಯಾಧಿಪತಿಯವರು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ, ಅವತ್ತು ನಾನು ಹೇಳಿದ್ದು ನಿಜ, ಇವತ್ತು ನಾನು ಹೇಳ್ತಾ ಇರೋದು ನಿಜ.
ನಿಮಗೆಲ್ಲ ನನ್ನ ಬಿಹೇವಿಯರ್, ನನ್ನ ವರ್ತನೆಯಿಂದ ನಿಮಗೆ ಕೋಪ ಬಂದಿರ್ಬೋದು, ಆದರೆ ಇದರ ಹಿಂದೆ ಉದ್ದೇಶ ತಮಾಷೆ ಮಾಡೋದಲ್ಲ ಅಂತ ಹೇಳ್ತಾರಂತೆ. ಮತ್ತೆ ಇನ್ನೇನಕ್ಕೆ ನಮ್ಮನ್ನೆಲ್ಲ ಕರೆದ್ರಿ ನೀವು ಅಂತ ಕೇಳ್ತಾರಂತೆ. ಇನ್ನು ಕೆಲವರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರಂತೆ, ಏನು ಹೇಳ್ಬೋದು ಅಂತ. ಆಗ ಈ ಕೋಟ್ಯಾಧಿಪತಿ ಹೇಳ್ತಾರಂತೆ, ನಿಮ್ಮ ಪ್ರಕಾರ ಕೋಟಿ ಬೆಲೆ ಬಾಳೋ ಕಾರನ್ನ ಮಣ್ಣಲ್ಲಿ ಹೂತು ಹಾಕೋದು ಅನ್ಯಾಯ ಅಲ್ವಾ? ಒಬ್ರೊಬ್ರು ಒಂದೊಂದು ರೀತಿ ಮಾತಾಡಿದ್ರಿ. ಅಂದರೆ ಇದನ್ನು ಹೂತಾಕೋದ್ರ ಬದಲು ಅದು ಮಾಡ್ಬೋದಿತ್ತು, ಇದು ಮಾಡ್ಬೋದಿತ್ತು ಅಂತ, ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಏನೆಲ್ಲ ನೀವು ಹೇಳಿದ್ರಿ ಅಲ್ವಾ? ಯಾಕೆ ಅಂದರೆ ಹೆಚ್ಚು ಬೆಲೆ ಬಾಳುವಂತಹ ಕಾರನ್ನೇ ನಾವು ಊತಾಕಕ್ಕೆ ಇಷ್ಟು ಯೋಚನೆ ಮಾಡಬೇಕಾದ್ರೆ, ಭಗವಂತ ನಮಗೆ ಕೊಟ್ಟಿರುವಂತಹ ಕಣ್ಣು, ಹೃದಯ, ಕಿಡ್ನಿ, ಈ ರೀತಿ ಅತ್ಯಮೂಲ್ಯವಾದಂತಹ ಬೆಲೆ ಕಟ್ಟಕ್ಕೆ ಆಗದೇ ಇರುವಂತಹ, ಸುಲಭವಾಗಿ ಯಾರಿಗೂ ತಗೊಳಕ್ಕೆ ಆಗದೇ ಇರುವಂತಹ ಅಮೂಲ್ಯವಾದಂತಹ ವಸ್ತುಗಳನ್ನ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅವನು ಜೀವನ ಕಂಪ್ಲೀಟ್ ಆದಮೇಲೆ ಒಂದು ಅದನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ಅವನ ಜವಾಬ್ದಾರಿ. ಎರಡನೇದು, ಹೇಗಿದ್ರೂ ನಮ್ಮ ದೇಹನ ಮಣ್ಣು ಮಾಡ್ತಾರೆ ಅಥವಾ ಸುಟ್ಟಾಕ್ತಾರೆ. ಮಣ್ಣು ಮಾಡೋಕ್ಕೆ ಮುಂಚೆ, ಸುಟ್ಟಾಕಕ್ಕೆ ಮುಂಚೆ ನಮ್ಮ ದೇಹದ ಅಂಗಾಂಗಗಳನ್ನು ನಾವು ದಾನ ಮಾಡ್ಬೋದಲ್ವಾ? ನಾನು ಹೇಗೆ ಇವತ್ತು ನಮ್ಮ ಸಾವು ಹೇಗೋ, ಒಂದೇ ದಿನದಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇರ್ತಾರೆ, ಅದೇ ದಿನದಲ್ಲಿ ಲಕ್ಷಾಂತರ ಜನ ಬದುಕಿಗೋಸ್ಕರ ಹೋರಾಡ್ತಾ ಇರ್ತಾರೆ. ಸಾಯೋ ಪ್ರತಿ ಜನ ಕಣ್ಣು ಅಥವಾ ಅವರ ಅಂಗಾಂಗಗಳನ್ನು ದಾನ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಜೀವ ಉಳಿಯೋದಕ್ಕೆ ಸಹಾಯ ಆಗುತ್ತೆ. ನಾವು ಸತ್ತ ಮೇಲೂ ಕೂಡ ನಮ್ಮ ಕೆಲಸ, ನಮ್ಮ ಉದ್ದೇಶ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ? ಒಂದು ಕಾರು ಬೆಲೆ ಬಾಳುವಂಥದ್ದನ್ನು ನಾವು ಊತಾಕಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಹಾಗಿದ್ಮೇಲೆ ಅದಕ್ಕಿಂತಾನೂ ಬೆಲೆ ಬಾಳುವಂತಹ ನಮ್ಮ ದೇಹದ ಅಂಗಾಂಗಗಳನ್ನು ಮಣ್ಣು ಮಾಡಿಬಿಡ್ತೀವಿ, ಸುಟ್ಟಾಕ್ಬಿಡ್ತೀವಲ್ಲ, ಅದನ್ನು ದಾನ ಮಾಡ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ಸಂದೇಶ ಈ ಕಥೆಯಲ್ಲಿದೆ ಅಲ್ವಾ? ನಿಜವಾಗ್ಲೂ ತುಂಬಾ ನಾವೆಲ್ಲರೂ ಕಲಿಬೇಕಾಗಿರುವಂಥದ್ದು. ಗೊತ್ತಿಲ್ಲ ಯಾಕೆ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ ಜನ ಹೆದರ್ತಾರೆ, ಗೊತ್ತಿಲ್ಲ. ಅಥವಾ ಅದಕ್ಕೊಂದು ಪದ್ಧತಿ, ನಮ್ಮ ಸಂಸ್ಕಾರ ಹಾಗಿಲ್ಲ ಅಂತಲೂ ನಾನು ಶಾಸ್ತ್ರಗಳಲ್ಲಿಲ್ಲ, ಪುರಾಣದಲ್ಲಿಲ್ಲ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಇನ್ನೊಬ್ಬರಿಗೆ ಕೊಟ್ಟು ಹೋಗೋದಿದೆಯಲ್ಲ, ಅದು ಒಂದು ರೀತಿ ಬ್ರಾಡ್ ಆಗಿ ಯೋಚನೆ ಮಾಡಿದ್ರೆ ಅದ್ರ ಅರ್ಥ ಆಗತ್ತೆ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ನಾವು ನೋಡಬೇಕಾಗಿರೋದು, ಹೇಗಿದ್ರೂ ಅದನ್ನು ಸುಟ್ಟಾಕ್ಬಿಡ್ತಾರೆ, ಹೇಗಿದ್ರೂ ಊತಾಕ್ಬಿಡ್ತಾರೆ ನಮ್ಮ ದೇಹನ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಮ್ಮ ದೇಹನ ಊತಾಕ್ಬೇಕಾದ್ರೆ, ಸುಟ್ಟಾಕ್ಬೇಕಾದ್ರೆ ಅದು ಇನ್ನೊಬ್ರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ನಾವು ಎಲ್ಲವನ್ನೂ ಬಿಟ್ಟು ಹೋಗ್ತೀವಿ, ವಸ್ತುಗಳನ್ನೇ ಬಿಟ್ಟು ಹೋಗ್ತೀವಿ. ಹಾಗಿದ್ಮೇಲೆ ಇಷ್ಟು ಬೆಲೆ ಬಾಳುವಂಥದ್ದು ನಾವು ಯಾಕೆ ಇನ್ನೊಬ್ಬರಿಗೆ ಕೊಟ್ಟು ಹೋಗಬಾರ್ದು ಅಂತ ಈ ಕತೆ ಕೇಳಿದ್ಮೇಲೆ ನಿಜಕ್ಕೂ ನಾನು ಈ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂಗಾಂಗಗಳ ದಾನ ಮಾಡೋದಕ್ಕೆ ನಾವು ಕಂಪ್ಲೀಟ್ಲಿ ಫಸ್ಟು ನಾನು ಮಾಡ್ತೀನಿ ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಒಂದು ಕಡೆ ಕೇಳಿದ್ದೀನಿ. ನಾನು ಅದನ್ನು ಮಾಡಿದ ನಂತರ ಖಂಡಿತ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಮಾಡಿದಂಥ ವಿಡಿಯೋನೂ ಕೂಡ ನಾನು ನಿಮಗೆ ಹಾಕ್ತೀನಿ. ಬಿಕಾಸ್ ಪುಸ್ತಕಗಳಿಂದ ಪರಿವರ್ತನೆ ಅಂದರೆ ಪುಸ್ತಕಗಳನ್ನು ಕೇಳಿಸ್ಕೊಂಡು ಅದನ್ನ ಇನ್ನೊಂದು 10 ಜನಕ್ಕೆ ಹೇಳ್ಕೊಂಡು ಓಡಾಡೋದಲ್ಲ, ನಾನು ಪರಿವರ್ತನೆ ಆಗಬೇಕು ಮೊದಲು. ಹಾಗಾಗಿ ಫಸ್ಟ್ ಇದನ್ನು ನಾನು ಮಾಡ್ತೀನಿ. ಹಾಗೆ ನಿಮಗೂ ಅನಿಸಿದ್ರೆ ಹೌದಲ್ವಾ ಇದರಲ್ಲಿ ತಪ್ಪೇನಿದೆ ಅಂತ ಅನಿಸಿದ್ರೆ, ಸತ್ತ ಮೇಲೂ ನಮ್ಮ ಬಾಡಿ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್ ಬೇಕಾ? ಏನೂ ಆಗಲ್ಲ. ಅದೇನು ಅದು ಕುಯ್ದ್ರೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ನಮ್ಮ ಇಮ್ಯಾಜಿನೇಷನ್ ಅಷ್ಟೇ ಎಲ್ಲಾನು. ಹಾಗಾಗಿ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ದಾನ ಮಾಡೋಣ ಅಂತ ಅನಿಸಿದ್ರೆ ಬನ್ನಿ. ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೋದು. ನಾನು ಮಾಡಿ ಒಂದು ವಿಡಿಯೋ ಹಾಕ್ತೀನಿ. ಈ ಕತೆ ನೀವೆಲ್ಲ ಕೇಳಿದ ತಕ್ಷಣ ನಿಮಗೂ ಕೂಡ ದಾನ ಮಾಡಬೇಕು ಅನಿಸಿದ್ರೆ ಖಂಡಿತ ನೀವು ನಮ್ಮ ಕಂಪ್ನಿ ನಂಬರ್ಗೆ ಅಥವಾ ನೀವು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ, ಎಸ್ ನಾನು ರೆಡಿ ಇದ್ದೀನಿ ಅಂತ. ನಿಜಕ್ಕೂ ನಿಮಗೆ ಮನಸ್ಸಿದ್ರೆ, ಡೆತ್ ಆದಮೇಲೆ ಇದ್ದಾಗಲ್ಲ, ಓಕೆ. ಸೊ ಕಮೆಂಟ್ ಮಾಡಿ, ಸೊ ದಟ್ ನಾವೆಲ್ಲಿ ಹೋಗಿ ಅಪ್ಲಿಕೇಶನ್ ನಾವೆಲ್ಲಿ ಫಾರ್ಮ್ ಫಿಲ್ ಮಾಡಿ ಬಂದಿರ್ತೀವಿ ಅದನ್ನು ನಿಮಗೂ ಕೂಡ ಹೇಳ್ತೀವಿ. ಅಥವಾ ನಿಮಗೆ ಗೊತ್ತಿರುವಂಥ ಹಾಸ್ಪಿಟಲ್ಸ್ ಆ ಥರದ್ದು ಯಾವುದಾದ್ರೂ ಇದ್ದರೆ ಹೋಗಿ ಮಾಡಿ, ಓಕೆ. ಒಂದು ತೃಪ್ತಿ ಇರುತ್ತೆ. ಆ್ಯಂಡ್ ನಮ್ಮ ಜೊತೆಲಿರೋರ್ಗೂ ಹೇಳಿರಬೇಕು, ನಾವು ಹೋದ್ಮೇಲೆ ಇಂಥವ್ರಿಗೆ ಕಾಲ್ ಮಾಡಿ ಕೊಡಿ ಅಂತ ಹೇಳಿ. ಸೊ ಖಂಡಿತ ಇದನ್ನು ನಾವೆಲ್ಲರೂ ಇವತ್ತು ನಾನು ಮಾಡ್ತೀನಿ, ಇದನ್ನು ನೋಡಿದಂಥ ಒಂದು 10 ಜನ ಮಾಡ್ತಾರೆ. ನೀವು ಈ ರೀತಿ ಸಾಕಷ್ಟು ಜನಕ್ಕೆ ಹೇಳ್ತಾ ಹೋದರೆ ಡೆಫಿನೆಟ್ಲಿ ತುಂಬ ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸ್ದಂಗೆ ಆಗುತ್ತೆ. ನಾವಿಲ್ಲದೇ ಇದ್ರೂ ಕೂಡ
ಏನೋ ಒಂದು ಒಳ್ಳೇದು ಮಾಡಿದ್ದೀವಿ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಅನ್ನೋ ತೃಪ್ತಿ ಆದರೂ ನಮಗೆ ಸಿಗುತ್ತೆ. ನಾವು ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆದು ಕೊಡ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಮಗಂತೂ ತೃಪ್ತಿ ಇರುತ್ತೆ, ನಾನು ಕೊಟ್ಟು ಹೋಗ್ತೀನಿ ಅಂತ ಹೇಳಿ. ನೋಡಿ, ನಿಮಗೆ ಮನಸಾರೆ ಒಪ್ಪಿಗೆ ಆದರೆ ನಿರ್ಧಾರ ಮಾಡಿ. ಆ್ಯಂಡ್ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಒಂದು ಹೆಜ್ಜೆ ಇಡೋಣ. ಇದು ಬರೀ ಕತೆ ಅಂತ ಕೇಳ್ಕೊಂಡು ಸುಮ್ಮನಾಗೋದು ಬೇಡ. ಇದು ಒಂದು ಪುಸ್ತಕ, ನಾಲೆಜ್ ಅಂತ ಕೇಳ್ಕೊಂಡು ಸುಮ್ಮನಾಗೋದು ಬೇಡ. ಯಾವುದೇ ಜ್ಞಾನ ಆಗಿರ್ಬೋದು, ಆ ಜ್ಞಾನನ ನಾವು ಅಳವಡಿಸ್ಕೊಂಡಾಗ ಮಾತ್ರನೇ ಅದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಪುಸ್ತಕಗಳಿಂದ ಪರಿವರ್ತನೆಯಲ್ಲಿ ಮೇ ಬಿ ಇದೊಂದು ಒಂದು ಮೇಜರ್ ಸ್ಟೆಪ್ ಆಗಲಿ ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೆ, ಆಲ್ ದಿ ಬೆಸ್ಟ್. ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಥ್ಯಾಂಕ್ ಯು.